ಹಾಯ್ ಎವ್ರಿವನ್, ಬನ್ನಿ ಇವತ್ತು ನಂದು ಡೇರೆ ಗಿಡಕ್ಕೆಲ್ಲ ನಾನು ಯಾವ ರೀತಿಯಾದಂತಹ ಗೊಬ್ಬರ ಯಾವ ರೀತಿ ಮಾಡಿದ್ದೀನಿ ಅಂತೆಲ್ಲ ತೋರಿಸ್ತೀನಿ. ಬನ್ನಿ ನೋಡಿ, ಈ ಡೇರೆ ಗಿಡಕ್ಕೆ ನಾನು ಮೊದಲು ಸಿಪ್ಪೆ ರಾಶಿ ಹಾಕಿ, ಅಂದರೆ ಚಾಲಿ ಹೇಳ್ತೀವಲ್ಲ, ಚಾಲಿ ಸಿಪ್ಪೆ ಹಾಕಿ, ನೆಕ್ಸ್ಟು ಸುಡುಮಣ್ಣು ಹಾಕಿ, ಅದ್ರ ಮೇಲೆ ಮಣ್ಣು ಹಾಕಿ ನಾನು ತಂದು ನೆಟ್ಟಿರುವಂಥದ್ದು. ನನ್ನ ಹತ್ರ ಯಾವುದೇ ರೀತಿಯಾದಂಥ ಗೆಡ್ಡೆ ಇರಲಿಲ್ಲ. ನಾನು ಹಾಗೆ ತಂದು ಗಿಡ ನೆಟ್ಟಿದ್ದೆ ನನ್ನ ಫ್ರೆಂಡ್ ಮನೆಯಿಂದ ತಂದು. ಅದು ಎಲ್ಲ ನೋಡಿ ಈಗ ಚಿಗುರು ಬಂದಿದೆ. ಅದನ್ನು ಕೆಲವೊಂದು ಚಿಗುರನ್ನು ನಾನು ಚೂಡ್ತಾ ಇದ್ದೀನಿ. ಯಾಕಂದರೆ ನಾನು ತುಂಬ ವಿಡಿಯೋ ನೋಡಿದಾಗ ಕೆಲವರಂದು ಸ್ವಲ್ಪ ಚಿವುಟಿದ್ರೆ ಚೆನ್ನಾಗಿ ಏಳುತ್ತೆ ಅಂತ ಅಂದರು, ಮೊಗ್ಗು ಬರುತ್ತೆ ಬೇಗ ಅಂತಂದು. ಸ್ವಲ್ಪ ಅದಕ್ಕೆಲ್ಲ ಗೊಬ್ಬರ ಕೊಟ್ಟು ಮತ್ತೆ ಅಡಿಕೆ ಸಿಪ್ಪೆ ಹಾಕಿ ಅದಕ್ಕೆ ಕೋಲ್ ಕೊಟ್ಟಿದ್ದೀನಿ ಆಧಾರಕ್ಕೆ. ಸೊ ನೋಡಿ, ಇಷ್ಟು ದೊಡ್ಡ ಆಗಿದ್ದಾವೆ. ಬರೋದು ಸ್ವಲ್ಪ ಸಣ್ಣ ಇದ್ವು. ಸೊ ಮತ್ತೆ ಸಿಪ್ಪೆ ಹಾಕಿ ದೊಡ್ಡಾಗಿದೆ. ಇದು ನೋಡಿ, ನಾನು ಅವತ್ತು ತೋರಿಸಿದ್ದೆ ಸಣ್ಣ ಇದ್ವು ಅಲ್ವಾ, ಇದಕ್ಕೆ ಈಗ ಮತ್ತೆ ಗೊಬ್ಬರ ಮಣ್ಣು ಹಾಕಿ, ಗೊಬ್ಬರ ಅಂದರೆ ಹಳ್ಳಿ ಗೊಬ್ಬರ ಹಾಕಿದ್ದೆ ನಾನು, ಸಗಣಿ ಗೊಬ್ಬರ. ಈಗ ಮತ್ತೆ ಗೌರ್ಮೆಂಟ್ ಗೊಬ್ಬರನೂ ಕೊಡೋಣ ಅಂತ ಹೇಳ್ಕೊಂಡು ಸ್ವಲ್ಪ ಗೌರ್ಮೆಂಟ್ ಗೊಬ್ಬರ ಹಾಕಿ ಅಡಿಕೆ ಚಾಲಿ ಸಿಪ್ಪೆನ ಹಾಕಿದ್ದೀನಿ. ಆ ಚಾಲಿ ಸಿಪ್ಪೆ ಸಹಿತ ಗಿಡಗಳಿಗೆ ಬೇಕಾದಂತಹ ಅಂಶಗಳು, ಪೋಷಕಾಂಶಗಳು ಇದ್ದೇ ಇರುತ್ತೆ. ಹಾಗೆ ತುಂಬ ಮಳೆ ಬಂದರೆ ಮಣ್ಣುಗಳೆಲ್ಲವ ಹೋಗ್ಬಿಡುತ್ತೆ ಅಲ್ವಾ, ನೀರು ನಿಂತು ಅದು ಸಹಿತ ಕೊರೆದು, ನಾವೇನು ಅಂತೀವಿ ಕೊರೆದು ಹೋಗಬಾರ್ದು ಅಂತ, ಆ ಥರ ಹೋಗ್ದಂಗೂ ಸಹಿತ ನೋಡ್ಕೊಳತ್ತೆ. ಮತ್ತು ನೋಡಿ ಯಾವ ರೀತಿ ಹುಳಗಳು ಸಹಿತ ಬಾಧೆ ಕೊಡ್ತಾ ಇದ್ದಾವೆ ಅಂತ. ಅದಕ್ಕೆ ಅದನ್ನೆಲ್ಲ ನೋಡಿ ತೆಗಿತಾ ಇದ್ದೀನಿ ನಾನು. ಇದೇನೆಂದರೆ, ಈ ಗಿಡಗಳು ಈಗ ಆಷಾಢ ಮಾಸ ಅಲ್ವಾ, ಆಷಾಢ ಮಾಸದಲ್ಲಿ ಗಿಡಗಳನ್ನು ಬೆಳೆಸ್ತೀವಿ. ಶ್ರಾವಣ ಮಾಸಕ್ಕೆ ಮತ್ತು ಭಾದ್ರಪದ ಮಾಸಕ್ಕೆಲ್ಲ ಹೂ ಸಿಕ್ಕಲಿ ಹೇಳ್ಕೊಂಡು ನಾವು ಈ ಥರ ಈ ತ್ಯಾರಳು ಅಥವಾ ಗೌರಿ ಗಿಡನ ಬೆಳೆಸ್ಕೋತೀವಿ. ಆದಷ್ಟು ಕೆಲವರೆಲ್ಲ ಇದನ್ನು ಗೌರಿ ಪೂಜೆಗೆ ಸಹಿತ ತುಂಬ ಉಪಯೋಗಿಸ್ತಾರೆ. ದೇವರಿಗೆ ಆ ಟೈಮಲ್ಲಿ ಹೂಗಳೇ ಇರಲ್ಲ ತುಂಬ ಮಳೆಯಿಂದ. ಮತ್ತು ಇದು ನೋಡಿ, ಇದೊಂಥರ ಹೂವಿನ ಗಿಡ. ಇದು ಸಹಿತ ಸಣ್ಣ ಕೊಟ್ಟೆಯಲ್ಲಿ ನೆಟ್ಟಿದ್ದೆ. ಅದು ಚೆಂದ ಹೂ ಬಿಟ್ಟು ಈಗ ಮೊಳಕೆ ಹೊಡೆದಿದೆ, ಮತ್ತು ಹಿಳ್ಳು ಹೊಡೆದಿದೆ ಅಂತೀವಿ ನಾವು. ಅದನ್ನು ಕೀಳ್ತಾ ಇದ್ದೀನಿ ನಾನು ಹುಡುಕಿ. ಅಂದರೆ ಈ ಗಿಡ ಹಾಳಾಗ್ತವೆ ಅಂತ ಮತ್ತೊಂದು ಕಡೆ ಶಿಫ್ಟ್ ಮಾಡಬೇಕಲ್ಲ. ಯಾವುದಾದ್ರೂ ಅಷ್ಟೇ, ಪ್ರತಿಯೊಂದು ಗಿಡನೂ ಅಷ್ಟೇ, ಅದಕ್ಕೆ ಆದಷ್ಟೊಳಗೆ ಅದು ಬೆಳೆದು ಮತ್ತೆ ಹೂ ಕೊಡುತ್ತೆ. ಅದಾದಮೇಲೆ ಅದನ್ನು ರೀಪಾಟಿಂಗ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನೋಡಿ ಕೀಳ್ತಾ ಇದ್ದೀನಿ. ನನ್ನ ಪುಟ್ಟ ಗಾರ್ಡನ್ನಲ್ಲಿ ಇದು ಕೆಲವೊಂದು ಜಾತಿಯ ಗಿಡಗಳು ಮಾತ್ರ ಇದ್ದಾವೆ. ನಮಗೆ ಜಾಗದ ಸಮಸ್ಯೆ ಅಂತಲೇ ಹೇಳ್ಬೋದು. ಜಾಗದ ಸಮಸ್ಯೆ ಇದಕ್ಕೋಸ್ಕರ ಸಣ್ಣ ಸಣ್ಣ ಕೊಟ್ಟೆಲೆ ಹಾಕಿ ನಾನು ಗಿಡಗಳನ್ನು ಮಾಡಿದ್ದೀನಿ. ಯಾಕಂದರೆ ನಮ್ಮನೆ ಸುತ್ತ ಫುಲ್ ಗದ್ದೆನೇ ಇದೆ. ಅಂಗಳ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಅಂಗಳದಲ್ಲೇ ಕೊಟ್ಟೆಗೆ ಹಾಕಿ ಗಿಡ ಮಾಡಿರೋಂಥದ್ದು. ನೋಡಿ, ಇದನ್ನು ನಾನು ಕೊಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸುಡುಮಣ್ಣು ಮಣ್ಣು ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಅದನ್ನು ನಾನು ಗಿಡ ನೆಡ್ತಾ ಇದ್ದೀನಿ. ಏನಂದರೆ, ಗಿಡಗಳು ನೆಡಬೇಕು ಅಂತಿದ್ದಾಗ ಮೊದಲೇ ನಮಗೆ ಫ್ರೀ ಇದ್ದ ಟೈಮಲ್ಲಿ ನಾವು ಕೊಟ್ಟೆ ಇಟ್ಕೊಂಡಿದ್ರೆ ನೆಕ್ಸ್ಟ್ ನಮಗೆ ಗಿಡ ಕೀಳೋ ಟೈಮಲ್ಲಿ ಹಿಳ್ಳು ಹೊಡೆದಿರುತ್ತಲ್ಲ, ಅದನ್ನ ಕೀಳೋ ಟೈಮಲ್ಲಿ ಈಸಿ ಆಗುತ್ತೆ, ತಕ್ಷಣ ನೆಡ್ಬೋದು. ಇಲ್ಲಾಂದರೆ ಗಿಡ ಕಿತ್ತು ಅದನ್ನು ನಾವು ಒಣಗಿಸಿ ನೆಡೋ ತನಕ ಆ ಗಿಡಕ್ಕೆ ಜೀವನೇ ಇರಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ, ಮೊದಲೇ ನಾವು ಕೊಟ್ಟೆಗೆ ಮಣ್ಣು ತುಂಬಿ ರೆಡಿ ಮಾಡಿ ಇಟ್ಕೊಬೇಕು. ಇಲ್ಲ ನಾವು ನೆಲಕ್ಕೆ ನೆಡ್ತೀವಿ ಅಂದರೆ ಅದು ಇನ್ನೂ ಒಳ್ಳೆಯದು. ನೆಲಕ್ಕೆ ನೆಟ್ಟರೆ ಮತ್ತೂ ಚೆನ್ನಾಗೇ ಬರುತ್ತೆ ಗಿಡಗಳು. ಈಗ ಜಾಗ ಕಡಿಮೆ ಇದ್ದಾಗ ಏನು ಮಾಡೋಂಗೂ ಇಲ್ಲ, ಈ ಗ್ರೋ ಬ್ಯಾಗ್ ಸಿಕ್ಕತ್ತೆ, ಅದರಲ್ಲಿ ನೆಡಲೇಬೇಕು. ಹಾಗೆ ನಾನು ತರಕಾರಿ ಸಹಿತ ನಾವು ಹಾಕಿದ್ದೀವಿ. ಇದು ಸೌತೆ. ಒಂದ್ಸರಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಸೌತೆಗೂ ಅಷ್ಟೇ ನಾವು ಮೊದಲು ಸಿಪ್ಪೆ ಹಾಕಿ, ಕೊನೆಗೆ ಮಣ್ಣು ಹಾಕಿ, ಸುಡುಮಣ್ಣು ಹಾಕಿ, ನಾವು ಬೀಜ ಹಾಕಿ ಈಗ ಇಷ್ಟು ದೊಡ್ಡ ಆಗಿದೆ. ನಾವು ಬೀಜ ನೆನೆಸಿ ಹಾಕಿರುವಂಥದ್ದು. ಈಗ ಇಷ್ಟು ದೊಡ್ಡ ಆಗಿದೆ ನೋಡಿ. ಇದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.